ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಆರ್ ವಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಕ್ಕಿ ಬ್ಯಾಂಬೋ ಟ್ರೀನ ಮನೆಯಲ್ಲಿ ಯಾವ ಥರ ಬೆಳೆಸ್ಬೋದು, ಎಷ್ಟು ಎತ್ತರಕ್ಕೆ ಬೆಳೆಸ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕಕ್ಕೆ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವೀಡಿಯೋಸು ಫಸ್ಟ್ ನಿಮಗೆ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದರೆ ನಿಮ್ಮ ನೆಕ್ಸ್ಟ್ ಹಾಕೋ ನಾನು ವೀಡಿಯೋಸ್ ಎಲ್ಲ ನಿಮ್ಗೆ ಯೂಸ್ ಆಗೋ ವೀಡಿಯೋಸೇ ನಾನು ಹಾಕ್ತಾ ಇರ್ತೀನಿ ಅಂತ ಹೇಳ್ತೀನಿ. ನೋಡಿ, ಇದು ಬ್ಯಾಂಬೋ ಟ್ರೀ ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಎಷ್ಟು ಗ್ರೀನಾಗಿ ಬೆಳೆದಿದೆ. ನೀವು ಹೊರಗಡೆ ಹೋದಾಗ ಬ್ಯಾಂಬೋ ಗಿಡ ಎಲ್ಲಾದರೂ ನೋಡಿದ್ರಿ, ಇದನ್ನು ನಾವೂ ಎಷ್ಟು ಎತ್ತರಕ್ಕೆ ಬೆಳೆಸ್ಬೋದಾ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಖಂಡಿತ ನೀವೂ ಮನೆಯಲ್ಲಿ ಈ ಥರ ಬೆಳೆಸ್ಬೋದು. ನೀವು ಲ್ಯಾಪ್ಟಾಪು ಟೇಬಲ್ ಹತ್ರ ಇಲ್ಲ ಸ್ಟಡಿ ಟೇಬಲ್ ಹತ್ರ ಚಿಕ್ಕದಾಗಿ ಬ್ಯಾಂಬೋ ಟ್ರೀ ಇಡಿ. ನಿಮಗೆ ಜಾಗ ದೊಡ್ಡದಾಗಿತ್ತಂದರೆ ದೊಡ್ಡದ ಬಕೆಟಲ್ಲಿ ಹಾಕಿದ್ರೂ ನೀವು ಬೆಳೆಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪಕ್ಕಕ್ಕೆ ಗ್ರೀನ್ ಕಲರು ಬ್ಯಾಂಬೋ ಟ್ರೀ ನಿಮಗೆ ವರ್ಕ್ ಮಾಡೋಕ್ಕಾಗಲಿ ಇಲ್ಲ ಸ್ಟಡಿ ಮಾಡೋಕ್ಕಾಗಲಿ, ನಿಮಗೆ ನೀವು ಕಾಫಿ ಕುಡ್ಕೊಂಡು ಇಲ್ಲ ಟೀ ಕುಡ್ಕೊಂಡು ವರ್ಕ್ ಮಾಡ್ತಾ ಇರ್ತೀರಲ್ವ, ಅದ್ರ ಪಕ್ಕಕ್ಕೇ ನೀವು ಬ್ಯಾಂಬೋ ಟ್ರೀ ಇಟ್ಕೊಳ್ಳಿ. ಯಾಕಂದರೆ ಅದು ವರ್ಕ್ ಮಾಡಿ ನಿಮಗೆ ಕಣ್ಣು ಸುಸ್ತಾದಾಗ ಆ ಬ್ಯಾಂಬೋ ಟ್ರೀ ನೋಡಿದಾಗ ನಿಮ್ಮ ಕಣ್ಣಿಗೂ ತಂಪು ಕೊಡುತ್ತೆ. ಅದು ಬನ್ನಿ, ನಾನು ಯಾವ ಥರ ಬೆಳೆಸ್ತಾ ಇದ್ದೀನಿ ಬ್ಯಾಂಬೋ ಟ್ರೀ ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ. ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದೈತೆ. ಇದು ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ. ಇದಕ್ಕೆ ಸಪೋರ್ಟ್ ಇಲ್ಲ. ಅದಕ್ಕೆ ಸಪೋರ್ಟ್ ಯಾವ ಥರ ಕೊಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ನೀವು ಇದೇ ಥರ ಮನೆಯಲ್ಲಿ ನೀವು ಬೆಳೆಸ್ಕೊಳ್ಳಿ. ತುಂಬಾ ಒಳ್ಳೆಯದು. ಲಕ್ಷ್ಮೀ ಪ್ಲ್ಯಾಂಟ್ ಅಂತಾರೆ ಇದಕ್ಕೆ, ಬ್ಯಾಂಬೋ ಟ್ರೀ, ಲಕ್ಕಿ ಬ್ಯಾಂಬೋ ಅಂತಾರೆ. ಇದನ್ನು ಇಟ್ಟು ಪೂಜೆ ಮಾಡ್ತಾರೆ ಮನೆಯಲ್ಲಿ. ನಾನು ರೈಟ್ ಸೈಡ್ ಕೈ ಹಿಡ್ದೆ ನೋಡಿ, ಅದು ಎಲ್ಲಿ ಚಿಗುರ್ಕೊಂಡಿದೆ ನೋಡಿ, ಯಾವ ಥರ ಚಿಗುರ್ಕೊಂಡಿದೆ. ಅದು ಬಾರಕ್ಕೆ ಬಾಗ್ಕೊಂಡು ಅಲ್ಲೇ ಚಿಗುರು ಬಂದಿದೆ. ಇದು ಬ್ಯಾಂಬೋ ಮಾತ್ರ ಸಖತ್ತಾಗಿ ಹೈಟಾಗಿ ಬೆಳೆಯುತ್ತೆ. ಇದು ನೋಡಿ, ನೀವು ಇದೇ ಥರ ಬೆಳೆಸ್ಕೊಳ್ಳಿ. ಇದನ್ನು ನಾನು ಯಾವ ಥರ ಬೆಳೆಸಿದೆ, ಎಲ್ಲಿಂದ ತಂದುಬಿಟ್ಟು ನಾನು ಬ್ಯಾಂಬೋ ಗಿಡ ಬೆಳೆದೆ ಅನ್ನೋದು ಹಿಂದಿನ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಕೊಟ್ಟೇನೆ. ಅದನ್ನು ನೋಡಿ, ನಮ್ಮ ಚಾನಲಲ್ಲಿ ಇದೆ ಬ್ಯಾಂಬೋ ಟ್ರೀದು ವೀಡಿಯೋಸ್ ಎಲ್ಲ. ಅದರದ್ದು ಐ ಕಾರ್ಡ್ ಮೇಲೆ ಹಾಕ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೋಡಿ ಯಾವ ಥರ ಬೆಳೆಸಬೇಕು ಅಂತ. ನೀವು ಮನೆಯಲ್ಲಿ ಅದೇ ಥರ ಬೆಳೆಸಿ. ನಾನು ಹಾಲಲ್ಲಿ ಇದನ್ನು ಇಡಬೇಕು ಅಂತ ಇದು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸಿಮೆಂಟು ನಾನು ಪಾಟ್ ಮಾಡ್ಕೊಂಡಿದ್ದೀನಿ. ಅದ್ರದ್ದು ವೀಡಿಯೋಸು ನಿಮಗೆ ಐ ಕಾರ್ಡು ಹಾಕ್ತೀನಿ. ಅದ್ರ ವೀಡಿಯೋನು ನಾನು ಯೂಟ್ಯೂಬ್ ಚಾನಲಲ್ಲಿ ಇದೆ, ಆಲ್ರೆಡಿ ನಿಮ್ಗೆ ಕೊಟ್ಟೀನಿ. ಅದನ್ನು ಯಾವ ಥರ ಮಾಡಿ ಇಟ್ಕೋಬೇಕು ಅಂತ. ಅದಕ್ಕೆ ನಾನು ಮನೆಯಲ್ಲೇ ಒಂದು ಮಾಪುದು ರಾಡಿತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ನೀವು ಒಂದು ಕೋಲ್ ಥರ ಬರುತ್ತಲ್ಲ ಮರದ್ದು, ಆ ಥರದ್ದಾದರೂ ಹಾಕ್ಬೋದು, ಇಲ್ಲ ಒಂದು ಕಂಬಿ ಥರ ಆದರೂ ಕಬ್ಬಿಣದ ರಾಡ್ ಥರ ಆದರೂ ನೀವು ಹಾಕ್ಬೋದು. ಆ ಪೈಪಲ್ಲಿ ತಿಳಿ ಸಿಮೆಂಟ್ ಹಾಕಿ ಆಮೇಲೆ ನೀವು ಆ ಕಬ್ಬಿಣದ ರಾಡ್ ಇದ್ದರೆ ಅದು ಎಷ್ಟು ಎತ್ತರಕ್ಕೆ ಬೇಕೋ ಅಷ್ಟು ಎತ್ತರಕ್ಕೆ ನೀವು ಆ ರಾಡನ್ನು ಅದರಲ್ಲಿ ಫಿಕ್ಸ್ ಮಾಡ್ಬೋದು. ನಾನು ಸದ್ಯಕ್ಕೆ ಇದನ್ನು ಮಾಡ್ತಾಯಿದ್ದೀನಿ. ಇದು ಹೈಟ್ ಇಲ್ಲ, ಅದಕ್ಕೋಸ್ಕರ ಆ ಕಂಬಿ ಅದನ್ನು ತೆಗೆಯೋಕ್ಕೋಸ್ಕರ ನಾನೇನು ಸಿಮೆಂಟು ಹಾಕ್ತಾಯಿಲ್ಲ. ಸುಮ್ಮನೆ ಹಾಗೆ ಅದನ್ನು ಅದರೊಳಗೆ ತೂರಿಸಿ ಅದನ್ನು ನಿಂದಿರಿಸಿದೆ ನಾನು. ಇವಾಗ ನಾನು ಅದನ್ನು ಬ್ಯಾಂಬೋ ಗಿಡನ ಕಟ್ಟಿಬಿಟ್ಟು ನಾನು ಈ ಹಾಲಲ್ಲೇ ಇಡ್ತೀನಿ. ಹಳೆ ಪೇಂಟ್ ಬಕೆಟ್ ಇತ್ತು, ಹಳೆ ಪೇಂಟ್ ಬಕೆಟಲ್ಲೇ ನಾನು ಅದನ್ನು ಬ್ಯಾಂಬೋ ಗಿಡ ಹಾಕಿ ಇಟ್ಟಿದ್ದೆ. ಅದು ಎಷ್ಟು ಎತ್ತರಕ್ಕೆ ಬೆಳೆದಿದೆ ನೋಡಿ, ಸಖತ್ ಎತ್ತರಕ್ಕೆ ಬಂದಿದೆ. ನೀವೂ ಇದೇ ಥರ ಬೆಳೆಸ್ಕೊಳ್ಳಿ. ಜಾಗ ಇದೆ ಮನೆಯಲ್ಲಿ, ಹೈಟಾಗೆ ಮನೆ ಇದೆ, ಎಷ್ಟು ಎತ್ತರಕ್ಕಾದರೂ ಬೆಳಿಬೋದು ಬ್ಯಾಂಬೋ ಗಿಡ ಅನ್ನಂಗಿದ್ರೆ ನೀವೊಂದು ಹಳೆ ಬಕೆಟಲ್ಲಾಗಲಿ ಇಲ್ಲ ಹಳೆಯದೊಂದು ಯಾವುದಾದ್ರೂ ಪಾಟಲ್ಲಾಗಲಿ, ನೀವು ಇಲ್ಲ ಹೊಸ ಪಾಟ್ ಹಾಕ್ತೀರಂದ್ರೂ ಓಕೆ, ಅದರಲ್ಲಿ ಬೆಳೆಸ್ಕೊಳ್ಳಿ. ಒಂಚೂರು ಮಣ್ಣು ಹಾಕಿ, ಮಣ್ಣಲ್ಲಿ ಈ ಬ್ಯಾಂಬೋ ಗಿಡ ಬೆಳೆಸಿ. ಇಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಬರೀ ನೀರಲ್ಲೇ ಇಡ್ತಾರೆ, ಅದು ಅಷ್ಟು ಬೆಳೆಯಲ್ಲ. ನೀರಲ್ಲಿದ್ದರೆ ಬೆಳೆಯಲ್ಲ, ಚಿಗುರುತ್ತೆ, ಚಿಕ್ಕದಾಗಿ ಬರುತ್ತೆ ಅದು ನೀರಲ್ಲಿ. ಅದು ಎಷ್ಟಿರುತ್ತೆ ಅಷ್ಟೇ ಗ್ರೀನಾಗಿರುತ್ತೆ. ಇದನ್ನು ಮಾತ್ರ ನೀವು ಈ ಥರ ಬೆಳಿಬೇಕು. ಹೈಟಿಗೆ ಒಂಥರ ಹೊರಗಡೆ ಬ್ಯಾಂಬೋ ಗಿಡ, ಬಿದಿರಿನ ಗಿಡ ಎಲ್ಲ ಇರುತ್ತಲ್ಲ, ಆ ಥರ ಬೆಳಿಬೇಕು ಅನ್ನಂಗಿದ್ರೆ ನೀವು ಮಣ್ಣು ಹಾಕಿ ಬೆಳೆಸಿ. ತುಂಬ ಎತ್ತರಕ್ಕೆ ಬೆಳೆದೈತೆ ನೋಡಿ. ಇವಾಗ ನೋಡಿ, ಇದು ಬ್ಯಾಂಬೋ ಗಿಡ ಹಣ್ಣು ಬಿಡಲ್ಲ, ಕಾಯಿ ಬಿಡಲ್ಲ. ಇದು ವಾಸ್ತು ಗಿಡ ಅಂತ ಇದನ್ನು ನಾವು ಇದು ಮಾಡ್ತೀವಿ. ಅದಕ್ಕೋಸ್ಕರ ಇದನ್ನು ನೋಡಿ ಈ ಥರ ಒಳಗೂ ಇಡ್ಬೋದು ನೀವು. ಈ ಪಾಟನ್ನ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದು ವೀಡಿಯೋಸು ನಮ್ಮ ಚಾನಲಲ್ಲಿದೆ, ನೋಡಿ. ನೀವು ಈ ಥರ ಇಡಬೇಕಲ್ವ, ಅದಕ್ಕೋಸ್ಕರ
ಅಲ್ಲಿ ಇಟ್ಟರೆ ನೀವು ಅದು ಚಿಗುರು ಹೊಡಿತೈತಲ್ಲ ಅದು ಚಿಗುರು ಹೊಡೆಯಲ್ಲ. ಅದಕ್ಕೋಸ್ಕರ ನಾನು ಕೆಳಗಡೆ ಇಡ್ತಾ ಇದ್ದೀನಿ. ನೀವು ಪಾಟಲ್ಲೂ ಇಡ್ಬೋದು, ಆದರೆ ಬ್ಯಾಂಬೋ ಗಿಡಕ್ಕೆ ಇಡೋಕ್ಕಾಗಲ್ಲ. ಯಾಕೆಂದರೆ ಕೆಳಗಡೆಯಿಂದನೇ ಅದು ಚಿಗುರು ಬರುತ್ತೆ ಬ್ಯಾಂಬೋ ಗಿಡ, ಅದನ್ನ ಇಡೋಕ್ಕಾಗಲ್ಲ. ಬೇರೆ ದಾಸವಾಳ ಗಿಡಕ್ಕಾಗಲಿ ಇಲ್ಲ ಬೇರೆ ಯಾವುದಾದ್ರೂ ಹಣ್ಣು ಹೂವು ಬಿಡೋ ಗಿಡಗಳಿಗಾಗಲಿ ತುಳಸಿ ಗಿಡಕ್ಕಾಗಲಿ ಇಡ್ಬೋದು. ಬಳ್ಳಿಗಳು ಹಬ್ಸೋಕ್ಕಾಗಲಿ ಈ ಥರ ಇಡ್ಬೋದು. ಇದನ್ನು ಮಾತ್ರ ಈ ಬ್ಯಾಂಬೋ ಗಿಡಕ್ಕೆ ಇಡೋಕ್ಕಾಗಲ್ಲ. ನಾನು ಕೆಳಗಡೆ ಇಡ್ತಾಯಿದ್ದೀನಿ. ಯಾಕಂದರೆ ಕೆಳಗಡೆಯಿಂದ ಚಿಗುರು ಬರುತ್ತೆ, ಅದು ಬೇರೆ ಕಡೆಯಿಂದನೇ ಚಿಗುರು ಬರೋದ್ರಿಂದ ಅದನ್ನು ಇಡೋಕ್ಕಾಗಲ್ಲ ನನಗೆ. ನೀವೂ ಇಡಬೇಡಿ ಆ ಥರ. ಯಾಕಂದರೆ ಇದು ಎಲೆ ಮತ್ತು ಇದು ಬ್ಯಾಂಬೋ ಗಿಡನೇ ಮೇನ್ ಅಲ್ವಾ, ಹಣ್ಣು ಕಾಯಿ ಹೂವು ಏನೂ ಬಿಡಲ್ಲಲ್ಲ. ಅದಕ್ಕೋಸ್ಕರ ಈ ಥರ ಕೆಳಗಡೆ ಹಿಂದ್ಗಡೆ ಇಟ್ಬಿಟ್ಟು ನೀವು ಯಾವ ಸೈಡ್ ಕಟ್ತೀರಾ ನೋಡಿ ಆ ಸೈಡು ನೀವು ಹಿಂದ್ಗಡೆ ಅದನ್ನ ಇಟ್ಟು ಕಟ್ಟಿ ಎಷ್ಟು ಎತ್ತರಕ್ಕೆ ಬೇಕಂದ್ರೂ ನೀವು ಕಂಬಿ ಅದರಲ್ಲಿ ನೆಡ್ಬೋದು. ಆ ಪಾಟಲ್ಲಿ ಇಟ್ಬಿಟ್ಟು ನಾನು ಇವಾಗ ಕಟ್ಟೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನಾನು ಹಾಗೆ ಇವಾಗ ಸದ್ಯಕ್ಕೆ ಅದು ಹೈಟಿಗೆ ಬೇಕು, ಇನ್ನೊಂದು ಸ್ವಲ್ಪ ಅದು ಇರಲಿಲ್ಲ ನನ್ನ ಕಡೆ, ಈ ಸದ್ಯಕ್ಕೆ ಅಷ್ಟೇ ಇಡ್ತಾಯಿದ್ದೀನಿ ನೋಡಿ. ಈ ಥರ ಕಟ್ಬಿಟ್ಟು ಅದನ್ನಷ್ಟೇ ನೀವು ಇದು ಮಾಡ್ಬೋದು ನೋಡಿ. ಎಲ್ಲಿ ಚಿಗುರು ಹೊಡೆದೈತೆ ನೋಡಿ, ಅದು ಅಲ್ಲಿ ಬಾಕ್ಕೊಂಡಿದೆಯಲ್ಲ ಗಿಡ. ನಾನು ಈ ಹಿಂದೆಗಡೆ ಕಿಚನಲ್ಲಿ ಬಾಲ್ಕನಿ ಇದೆಯಲ್ಲ ಅಲ್ಲಿ ಇಟ್ಟಿದ್ದೆ ನೋಡಿ, ಎಷ್ಟು ಎತ್ತರಕ್ಕೆ ಬೆಳೆದಿದೆ. ಇವಾಗ ಹಾಲಲ್ಲಿ ಇಡೋಣ ಅಂತ ನಾನು ತೊಗೊಂಡು ಬಂದು ಅದನ್ನು ಕಟ್ಟಿ ನಿಂದಿರಿಸಿ ಇವಾಗ ಇಟ್ಟು ತೋರಿಸ್ತೀನಿ ನಿಮಗೆ. ಈ ಸಿಮೆಂಟ್ ಪಾಟು ಮಾಡ್ಕೋದ್ರಿಂದ ತುಂಬಾ ನಿಮ್ಗೆ ಈಸಿ ಆಗುತ್ತೆ. ಗಿಡಗಳನ್ನೆಲ್ಲ ನಿಲ್ಸೋಕ್ಕಾಗಲಿ ಇಲ್ಲ ಬಳ್ಳಿಗಳು ಹಬ್ಸೋಕ್ಕಾಗಲಿ ನಿಮಗೆ ಈಸಿ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ನೀವು ಈ ಥರ ಪಾಟ್ ಮಾಡಿಟ್ಕೊಳ್ಳಿ ನೋಡಿ. ಇದನ್ನು ಕಟ್ಟೋಕ್ಕಾಗಲ್ಲ, ಅಷ್ಟು ಹೈಟಿಗೆ ಬೆಳೆದಿದೆ. ಇದು ಇನ್ನೂ ಹೈಟಿಗೆ ಬೆಳೆಯುತ್ತೆ, ಇದಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ನೀವು ಜಾಗ ಇದ್ದರೆ ನೀವು ಬೆಳೆಸಿ, ಇಲ್ಲ ಮನೆ ಮುಂದೆಗಡೆ ಜಾಗ ಇದೆ ಅಂದ್ರೂ ನೀವು ಮನೆ ಮುಂದೆಗಡೆನೂ ಇದನ್ನು ನೆಲಕ್ಕಾದರೂ ಹಾಕ್ಬೋದು. ನೆಲಕ್ಕೆ ಹಾಕಿದ್ರಂತೂ ಬಿದಿರು ಬೆಳೆದಂಗೆ ಬೆಳೆಯುತ್ತೆ. ಇದು ಸಖತ್ ಹೈಟ್ ಬೆಳೆಯುತ್ತೆ. ಇದು ತುಂಬಾ ಒಳ್ಳೆಯದು. ಇದನ್ನು ಬೆಳೆಸಿ ನೀವು ಇದರಲ್ಲೇ ಡಿಸೈನ್ ಮಾಡಿನೂ ಇದನ್ನು ಬೆಳೆಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಯಾವ ಥರ ಅದನ್ನು ಡಿಸೈನ್ ಮಾಡಿ ಬೆಳೆಸ್ಬೋದು ಅಂತ. ನೀವು ತಂದು ನಿಮ್ಮ ಮನೆಯಲ್ಲಿ ಈ ಥರ ಬೆಳೆಸಿ ಇದನ್ನು ಕಟ್ಟಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಎತ್ತರಕ್ಕೆ ಬೆಳೆದೈತೆ ಈ ಪಾಟು. ನಾನು ಸದ್ಯಕ್ಕೆ ಪೇಂಟ್ ಬಕೆಟಲ್ಲಿ ಹಾಕಿದೆ. ಅದಕ್ಕೆ ಒಳಗಡೆ ಒಂದು ಪೇಂಟ್ ಬಕೆಟ್ ಹಾಕಿ ಮೇಲ್ಗಡೆದು ಒಂದು ಸದ್ಯಕ್ಕೆ ಬಕೆಟ್ ಇಟ್ಟೀನಿ. ಇವಾಗ ನೆಕ್ಸ್ಟ್ ಒಂದು ಅದಕ್ಕೆ ಪಿಂಗಾಣಿ ಥರ ಇದು ಸಿಗ್ತಾವಲ್ವ ಪಾಟು, ಅದನ್ನು ತಂದು ಇಡೋಣ ಅಂದ್ಕೊಂಡಿದ್ದೀನಿ. ಅದು ಇಟ್ಟ ಮೇಲೆ ಮತ್ತೆ ನಿಮಗೆ ಒಂದು ವಿಡಿಯೋ ಮಾಡಿ ಕೊಡ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟು ನೋಡ್ಕೊಡಿ. ಇವಾಗ ಆ ಮೂಲೆ ಇದೆಯಲ್ಲ ಆ ಮೂಲೆಗೆ ನಾನು ಇಡ್ತೀನಿ. ಇವಾಗ ಅಲ್ಲಿ ಸಿಂಕ್ ಹಾಕ್ಸೋಣ ಹ್ಯಾಂಡ್ ವಾಶ್ದು ಅಂತ ಜಾಗ ಬಿಟ್ಟಿದ್ವಿ, ನಮಗೆ ಹಾಕಕ್ಕೆ ಟೈಮ್ ಸಿಕ್ಕಿಲ್ಲ ನೋಡಿ. ಸದ್ಯಕ್ಕೆ ಇದನ್ನ ಇವಾಗ ಅಲ್ಲಿ ಇಡ್ತಾ ಇದ್ದೀನಿ. ನಿಮ್ಗೆ ಎಲ್ಲಿ ಜಾಗ ಇದೆ ಮನೆಯಲ್ಲಿ ನೋಡಿಕೊಂಡು ಎಷ್ಟು ಹೈಟಿಗೆ ಜಾಗ ಇದೆ ಅಂತ ನೋಡಿಕೊಂಡು ಆ ಹೈಟ್ಗೆ ನೀವು ಇದನ್ನು ಬೆಳೆಸ್ಬೋದು. ಇನ್ನೂ ಎತ್ತರಕ್ಕೆ ಬಂದಿರೋದನ್ನು ನೀವು ಕಟ್ ಮಾಡ್ಬೋದು. ನಾನು ಕಟ್ ಮಾಡಲ್ಲ, ಅದೇ ಥರ ಬಿಡ್ತೀನಿ ನೋಡಿ. ಅದು ಹೆಂಗೆ ಬರುತ್ತೆ ಬರಲಿ ಅಂತ. ನೋಡೋಕ್ಕೂ ಚೆನ್ನಾಗಿದೆ. ಹಾಲಲ್ಲಿ ಇಡ್ತಾ ಇದ್ದೀನಿ ನಾನು ಇವಾಗ ನೋಡಿ. ಎಷ್ಟು ಎತ್ತರಕ್ಕೆ ಬೆಳೆದಿದೆ ನೋಡಿ. ಈ ಥರ ನೀವು ಇಟ್ಕೋಬೋದು. ಬ್ಯಾಂಬೋನ ಮಣ್ಣಿಗೆ ಹಾಕಿದರೆ ಮಾತ್ರ ಇದು ಇಷ್ಟು ಎತ್ತರಕ್ಕೆ ಬರೋದು, ಹೈಟ್ಗೆ ಬರೋದು. ಮತ್ತು ಎಲೆನೂ ಅಷ್ಟೇ, ಎಲೆನೂ ತುಂಬ ದೊಡ್ಡದಾಗಿ ಬರುತ್ತೆ. ಇದು ಮಣ್ಣಲ್ಲಿ ಬೆಳೆದ್ರೆ ಪಾಟಿಗೆ ಒಂದು ಮಣ್ಣು ಹಾಕಿಬಿಡಿ. ಮಣ್ಣು ಹಾಕಿ ಅದನ್ನು ನೆಟ್ಬಿಟ್ಟು ನೀರು ಹಾಕ್ತಾಯಿರಿ. 2 ದಿವಸಕ್ಕೊಂದ್ಸತಿ 3 ದಿವಸಕ್ಕೊಂದ್ಸತಿ ನೀರು ಹಾಕ್ತಾಯಿರಿ. ಇದಕ್ಕೆ ಮೇಂಟೆನೆನ್ಸು ಏನು ಬೇಕಾಗಲ್ಲ, ಅಷ್ಟೊಂದೇನು ಮೇಂಟೆನೆನ್ಸ್ ಇದಕ್ಕೆ ಅದು ಹಾಕ್ಬೇಕು ಇದು ಹಾಕ್ಬೇಕು ಏನೂ ಇಲ್ಲ. ಬರೀ ನೀರು ಹಾಕ್ತಾಯಿರಿ. ನಾನು ಈರುಳ್ಳಿ ಸಿಪ್ಪೆ ಕಟ್ ಮಾಡಿದ್ದು, ತರಕಾರಿ ಕಟ್ ಮಾಡಿದ್ದೆಲ್ಲ ಹಾಕ್ತಾಯಿರ್ತಿದ್ದೆ. ಅದಕ್ಕೇನು ಹಾಕ್ತೇ ಇರಲಿಲ್ಲ ಅಂದ್ರೂ ಓಕೆ. ನಾನು ಬರೀ ನೀರು ಹಾಕಿದರೆ ಸಾಕು, ಚೆನ್ನಾಗಿ ಬೆಳೆಯುತ್ತೆ ಮಾತ್ರ. ಲಕ್ಕಿ ಬ್ಯಾಂಬು ಇದು ಎಷ್ಟು ಬೆಳೆಯುತ್ತೆ ಅಷ್ಟು ಒಳ್ಳೆಯದು ಅಂತಾರೆ ಮನೆಗೆ. ಮತ್ತು ಎದ್ದ ತಕ್ಷಣ ನೀವು ದೇವ್ರ ಮುಖ ಇಲ್ಲ ಕೈ ಉಜ್ಜಿ ಕೈ ನೋಡ್ಕೊಳ್ಳೋದು
ಅದು ಸರಸ್ವತಿ ಮಂತ್ರ ಹೇಳೋದು ಮಾಡ್ತಿರಲ್ಲ, ಅದ್ರ ಜೊತೆಗೆ ಈ ಗಿಡನೂ ನೋಡಿ ಒಳ್ಳೆಯದು. ಈ ಗಿಡ ಕಲ್ಪವೃಕ್ಷ ಗಿಡ ನೋಡಬೇಕು ಅಂತಾರೆ ನೋಡಿ, ಚೆನ್ನಾಗಿ ಬಂದಿದೆ. ನಿಮಗೂ ನೋಡೋಕ್ಕೂ ಖುಷಿ ಆಗುತ್ತೆ. ನಾನು ಹಾಲಲ್ಲೇ ಇದನ್ನು ಇಟ್ಕೋತಾ ಇದ್ದೀನಿ, ಯಾಕಂದರೆ ಅವಾಗವಾಗ ಗ್ರೀನ್ ಕಲರ್ ಕಣ್ಣಿಗೆ ಬಿದ್ದರೆ ಕಣ್ಣಿಗೂ ಒಳ್ಳೆಯದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಾನು ಆಲ್ರೆಡಿ ಇವಾಗ ಚಿಕ್ಕದಾಗಿ ಒಂದು ಬ್ಯಾಂಬೋ ಪ್ಲ್ಯಾಂಟನ್ನು ನಾನು ಇಟ್ಟೇನಿ ನೋಡಿ. ಅದು ಮಾನಿಟ್ರ್ ಇದೆಯಲ್ಲ, ಆ ಮಾನಿಟ್ರ್ ಪಕ್ಕ ನಾನು ಇಟ್ಟೀನಿ. CCTV ಇದದು ಮಾನಿಟ್ರು, ಅದ್ರ ಪಕ್ಕ ನಾನು ಇಟ್ಟೀನಿ ನೋಡಿ. ಇವಾಗ ತೋರಿಸ್ತೀನಿ. 2 ಬಕೆಟ್ ಇಟ್ಟೀನಿ ಇವಾಗ ಸದ್ಯಕ್ಕೆ, ಯಾಕಂದರೆ ಆ ಬಕೆಟು ಹೋಲ್ ಮಾಡೀನಿ, ಅದು ನೀರೆಲ್ಲ ಚೆಲ್ಲುತ್ತೆ ಅಂತ. ಸದ್ಯಕ್ಕೆ ನಾನು ಅದನ್ನು ಖಾಲಿ ಬಕೆಟಲ್ಲಿ ಹಾಕ್ಬಿಟ್ಟು ಇಟ್ಟೀನಿ. ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಪಾಟ್ ತಂದು, ಚೆನ್ನಾಗಿರೋ ಪಾಟ್ ತಂದು ಒಳಗಡೆ ಇಡೋಕ್ಕಲ್ವ, ಅದಕ್ಕೋಸ್ಕರ ಚೆನ್ನಾಗಿರೋ ಪಾಟ್ ಇರಲಿ ಅಂತ ತರ್ತೀನಿ. ತಂದುಬಿಟ್ಟು ಅದು ಇಟ್ಟಾದಮೇಲೆ ಯಾವ ಥರ ಪಾಟ್ ತಂದಿದ್ದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ನೀವೂ ಇದೇ ಥರ ಬೆಳೆಸ್ಕೊಳ್ಳಿ ಮನೆಯಲ್ಲಿ. ನೀವು ಹೆಂಗೂ ತರಕಾರಿ ಅದು ಇದು ಕಟ್ ಮಾಡಿದ್ದೇ ಇರುತ್ತೆ, ಹಾಕಿ ಅದಕ್ಕೆ ಗಿಡಗಳಿಗೆ, ಇದೇ ಗಿಡಕ್ಕೆ ಅಂತಲ್ಲ ಎಲ್ಲ ಗಿಡಕ್ಕೂ ಹಾಕ್ಬೋದು. ಹೂವು ಹಣ್ಣು ಕೊಡೋ ಗಿಡಕ್ಕೆ ಹಾಕಿದರೆ ಚೆನ್ನಾಗಿ ಹೂವು ಹಣ್ಣು ಕೊಡ್ತವೆ. ಇದು ವಾಸ್ತು ಗಿಡಕ್ಕೆ ಏನು ಬೇಕಾಗಲ್ಲ, ಬರೀ ನೀರದಿದ್ದರೆ ಸಾಕು. ಆದರೂ ನಾನು ಹಾಕ್ತೀನಿ, ಯಾಕಂದರೆ ಇರುತ್ತೆ ಅಂತ ಹಾಕ್ತೀನಿ. ಇಲ್ಲಿ ನೋಡಿ, ಇದನ್ನು ಲ್ಯಾಪ್ಟಾಪ್ ಹತ್ರ ನಾನು ಬ್ಯಾಂಬೋ ಗಿಡ ಯಾವ ಥರ ಬೆಳೆಸ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ, ಇಲ್ಲಿ ವಾಟ್ರ್ ಬಾಟ್ಲಲ್ಲಿ ಕಟ್ ಮಾಡಿ ನಾನು ಹಾಕಿದ್ದೆ. ಇದ್ರ ವೀಡಿಯೋನೂ ನಾನು ನಿಮಗೆ ಕೊಟ್ಟೀನಿ, ಅದು ನನ್ನ ಚಾನಲಲ್ಲಿದೆ ನೋಡಿ. ಇದು ವಾಟ್ರ್ ಬಾಟ್ಲು ಕ್ಯಾಪು ಇದಾಗಿತ್ತು, ಹೋಗಿತ್ತು, ಅದಕ್ಕೆ ಮನಿ ಪ್ಲ್ಯಾಂಟ್ ಹಾಕಿ ಇಟ್ಟೀನಿ. ಅದು ಇವಾಗ ಚಿಗುರು ಬರ್ತಾ ಇದೆ ನೋಡಿ. ಲೇಟ್ ಅದು ಬರೋದು, ಇವಾಗ ಚಿಗುರು ಬರ್ತಾ ಇದೆ ನೋಡಿ. ಯಾವ ಥರ ಕಾಣ್ತಿದೆ ಹಾಲಲ್ಲಿ ಅಂತ. ನೀವು ಇದೇ ಥರ ಬೆಳೆಸ್ಕೊಳ್ಳಿ, ನಿಮಗೂ ನೋಡೋಕ್ಕೂ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಆವಾಗವಾಗ ಗ್ರೀನ್ ಕಲರು ನೋಡ್ತಾ ಇದ್ದರೆ ಕಣ್ಣಿಗೂ ತಂಪು, ಮನಸ್ಸಿಗೂ ತಂಪು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯೂಸ್ ಆಗೋ ವೀಡಿಯೋಸೇ ನಾನು ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.